ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ, ನಾನು ಏನು ಮಾತಾಡಬೇಕು? ಇವತ್ತು ಮೈಸೂರಲ್ಲಿ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಸೌಜನ್ಯ ಯಾರಿಗಿರಲ್ಲ. ಆ ಥರದ್ದು ಏನಾದ್ರು ಒಂದು ಮಾಡಲಿ, ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟು ಬಾಕಿ ಇತ್ತು, ಮನ್ನಾ ಮಾಡಿಸ್ತಾ. ಇವಕ್ಕೆಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡ್ಬೇಕಲ್ಲ. ಆಯ್ತಲ್ರಿ, ಕ್ಯಾಬಿನೆಟ್ ಎಲ್ಲ ಆಯ್ತಲ್ಲಪ್ಪ, ಇನ್ನು ಅದಕ್ಕಿಂತೇನು. ಬಜೆಟ್ ಘೋಷಣೆ ಆಯಿತು, ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಹೊಡಿಕತ್ತ ಕೂತವ್ರೆ. ನೀನೇನು ನವೀನ? ಆಮೇಲೆ ಪ್ರಸ್ತಾಪ ಅಲ್ರಿ, ಕ್ಯಾಬಿನೆಟ್ ಅಪ್ರೂವಲ್ಲು. ಮೊನ್ನೆ CM ಹೇಳಿದ್ರಲ್ರಿ, ಕೃಷಿ ಇದು ITFನಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ. ಪ್ರೋಸೆಸ್ಸು ಈಗ ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀನಿ ನೆಕ್ಸ್ಟ್ ವೀಕು. ಈಗ ಒಂದು ವಿಡಿಯೋ ನಂದೆಲ್ಲ ಒಟ್ಟಾಗಿರುತ್ತೆ ಮೋಸ್ಟ್ಲಿ ನನ್ನ ಫೋಟೋದಲ್ಲಿ. 5 ನಿಮಿಷದೊಳಗೆ ಪ್ರಧಾನಮಂತ್ರಿಗೆ ಹೇಳಿ ನಾನು ಮೇಕೆದಾಟನ್ನು ಹಣ ಬಿಡುಗಡೆ ಮಾಡಿಸ್ತೀನಿ, ಮಂಜೂರಾತಿ ಕೊಡಿಸ್ತೀನಿ ಹೇಳಿದ್ರಲ್ವಪ್ಪ. ಎಲ್ಲ ಟಿ ವಿಲಿ ನೋಡಿದ್ರೆ, ಎಲ್ಲ ಟಿ ವಿಯವರು ಹೇಳಿದ್ರಲ್ವ? ನಾನು ಹಂಗೆ ಹೇಳಿಲ್ಲ. ಏನು ಅಷ್ಟು ಸುಲಭ? ನಾನು ಹಂಗೆ ಹೇಳೋಕ್ಕಾಗತ್ತ? ಒಬ್ಬ ಜವಾಬ್ದಾರಿಯುತ ಮನುಷ್ಯ 5 ನಿಮಿಷದಾಗ ಕೊಡ್ಸೋಕ್ಕೆ. ಅದನ್ನೇ ವೀಡಿಯೋ ಎರಡು ಹಾಕಿ ಹೊಡಿತಾರಲ್ಲ ಸುಮಾರು ಕಡೆ. ಏನಾಯ್ತು ಮೇಕೆದಾಟು? ನಾನು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಬಟ್ ಏನಾಯಿತು ಮತ್ತೆ? ಮೇಕೆದಾಟಿಗೆ ಇಷ್ಟು ದಿವಸ ಆಯಿತು, ಒಂದು ಮೇಕೆದಾಟಿಗೆ ಮಂಜೂರಾತಿ ಸಿಗಲ್ಲ. ಇವರು BJP JDSನವರು ಅಂದರೆ ಇವರನ್ನು ನಮ್ಮ ರಾಜ್ಯದ ಜನ ಧಿಕ್ಕರಿಸೋದೊಂದು. ಅಟ್ಟಿ ಇನ್ನೇನು ಹೇಳ್ತಾರೆ? ಅದಕ್ಕಿಂತ ಇನ್ನೇನು ಹೇಳಕ್ಕೆ ಸಾಧ್ಯ? ಏನು ಎಲೆಕ್ಷನ್ ಗಿಮಿಕ್ ಅಷ್ಟು ಬಿಟ್ಟರೆ ಇನ್ನೇನಾಗುತ್ತೆ? ಕೊಟ್ಟಾಗಿದೆ ಅಲ್ರಿ, ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಇದು ಫ್ಯಾಕ್ಟ್ರಿಗೆ ಇಷ್ಟೆಲ್ಲ. ಈಗ ಒಂದು ನಿಮಿಷ ದಯಮಾಡಿ, ನಿರೀಕ್ಷೆಗೂ ಒಂದು ಇತಿಮಿತಿ ಇರಬೇಕಲ್ಲ. ಸೊ ಈಗ 5 ವರ್ಷನೂ ಪ್ರತಿ ವರ್ಷವೂ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಡಲಿಕ್ಕಾಗಲ್ಲ. 100 ವರ್ಷ ಆಗದೇ ಇರತಕ್ಕಂಥ ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿರ್ತಕ್ಕಂಥದ್ದು ಶಾಶ್ವತವಾದಂಥ ಒಂದು ಪರ್ಮನೆಂಟಾಗಿ ಫ್ಯಾಕ್ಟ್ರಿನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣ. ಅವೆರಡು ನಮಗೆ 50 ವರ್ಷಕ್ಕೆ ಆಗುವಂಥ ಮಹಾರಾಜರು ಕೊಟ್ಟು ಕೊಡುಗೆ ಬಿಟ್ಟರೆ ಯಾವತ್ತೂ ಆಗದೇ ಇರತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ. ದಿನನಿತ್ಯ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಕಡಿಮೆ 5 ಗ್ಯಾರಂಟಿಯಲ್ಲಿ. ಸೊ ನಮ್ಮ ಜಿಲ್ಲೆಗೆ ಏನೆಲ್ಲ ಅನುಕೂಲ ಆಗುತ್ತೆ? ವರ್ಷಕ್ಕೆ 200-220 ಕೋಟಿ ಒಂದು ತಾಲೂಕಿಗೆ, 7 ತಾಲೂಕಿಗೆ 1,500 ಕೋಟಿ. 1,500 ಕೋಟಿ ನೇರವಾಗಿ DBT ಮೂಲಕ ಜನಕ್ಕೆ ಹೋಗುತ್ತೆ. ಯಾರ ಮುಂದೆ ಅರ್ಜಿ ಹಾಕಂಗಿಲ್ಲ, ಯಾರ ಮುಂದೆ ಲಂಚ ಕೊಡೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ. 1,500 ಕೋಟಿ ಒಂದು ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ 5 ಗ್ಯಾರಂಟಿಯಿಂದ ಹಣ ಹೋಗುತ್ತೆ. ಅದರ ಜೊತೆಗೆ ಈಗಾಗಲೇ ಬಹುಶಃ ಒಂದೊಂದು MLA ಕ್ಷೇತ್ರಕ್ಕೆ ನನ್ನ ಅನಿಸಿಕೆ 200-300 ಕೋಟಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಿದೆ ಈ ಒಂದು ವರ್ಷದಲ್ಲಿ. ಆಯಿತು, ಕೊಡ್ಸೋಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಒಂದು ಗಿಫ್ಟ್ ಅಂತ ಈ ಫ್ಯಾಕ್ಟ್ರಿಗೆ 500 ಕೋಟಿ ಕೊಡ್ಸೋಕೆ ಹೇಳಿ. ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ ಅನೌನ್ಸ್ ಮಾಡಿಸ್ಲಿ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನವನ್ನು ನಾವು ರಾಜ್ಯ ಸರ್ಕಾರ ಮಾಡೋದ್ರ ಜೊತೆಗೆ ನಾವು 500 ಕೋಟಿಯನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡ್ತೀನಿ. ಸ್ವಾಗತ ಅಲ್ಲ ರೀ, 10,000 ಜನ ಸೇರಿಸಿ ಅಭಿನಂದನೆ ಮಾಡೋಣ. ಬೆಳ್ಳಿಗದೆ ಕೊಡೋಣ. ಅದು ಮಾಡ್ತಾ ಇಲ್ಲ. ಅವರು ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರೆ. ಅದ್ರ ಕಂಟ್ರೋಲ್ ಪೂರ್ತಿ ಕೇಂದ್ರ ಸರ್ಕಾರದ ಜೊತೆ ಇದೆ. ಸೊ NHA ಅವರ ಕಂಟ್ರೋಲ್ ಬರುತ್ತೆ. ಇಲ್ಲಿ ಯಾವುದೂ ಸಹ ಅವರು ಬಾಕಿ ಉಳಿಸ್ಕೊಂಡಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೀವಿ. ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಎಲ್ಲರೂ ಮಾಡಬೇಕಾಗತ್ತೆ. ರಸ್ತೆ ತುಂಬ ಹದಗೆಟ್ಟಿದೆ. ಸಾರ್ವಜನಿಕರು ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು. ದರ್ಶನ್ ಪುಟ್ಟಣೆ ಮಾತಾಡಿದ್ದಾರೆ. ಏನಾದ್ರು ಒಂದು ಆದಷ್ಟು
ಬರಗಾಲದಲ್ಲಿ ದೇಶದಲ್ಲಿ 100 ವರ್ಷದ ನಂತರ ಕಳೆದ ವರ್ಷ ದೊಡ್ಡ ಬರಗಾಲ ಆಯಿತು. ಆ ಬರಗಾಲದಲ್ಲಿ ನಾವು ಇಡೀ ದೇಶದ ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ಮೆಮೊರಂಡಮ್ ಕೊಟ್ಟೆವು. ಅವರು ಸಹ ತಕ್ಷಣಕ್ಕೆ ಅಧಿಕಾರಿಗಳು ಬಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು. ಬೇರೆ ರಾಜ್ಯಗಳು ಅವ್ರಿಗೆ ಮೆಮೊರಂಡಮ್ ಕೊಟ್ಟಾಗ ಕರ್ನಾಟಕದ ಮೆಮೊರಂಡಮ್ ಕರೆಕ್ಟಾಗಿದೆ, ಅದನ್ನು ಫಾಲೋ ಅಪ್ ಮಾಡಿಕೊಡಿ ಅಂತ ಕೇಂದ್ರದಿಂದ ಲೆಟ್ರ್ ಬರೆದ್ರು ಎಲ್ರಿಗೂ. ಇಷ್ಟು ನಾವು ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರಂಡಮ್ ಕೊಟ್ಟರೆ ಕನಿಷ್ಠ ಅವ್ರ ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿರಸ್ಕರಿಸಿದ್ರು ಸೆಕೆಂಡ್ರಿ. ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು, ಹೈ ಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಅವರು, ಕೊನೆಗೆ ಸೊ ಚುನಾವಣೆ ಡಿಕ್ಲೇರ್ ಆಯಿತು. ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತು, ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಡ್ತು. 3,454 ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ರು. ಕರ್ನಾಟಕ ರಾಜ್ಯ ಜನ ಅಥವಾ ಅವರ ಅಂಗಪಕ್ಷಗಳು ಜನತಾದಳ BJP ಏನು ರಿಯಾಕ್ಷನ್? ಇದು ಸತ್ಯನ ಇಲ್ವಾ? ಇದಕ್ಕೆ ಅವರ ಕುಮಾರಸ್ವಾಮಿಯರಾಗಲಿ, ದೇವೇಗೌಡರಾಗಲಿ, ಯಡಿಯೂರಪ್ಪನ ಮಗ ಆಗಲಿ, ಯಡಿಯೂರಪ್ಪ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ಅಶೋಕ್ ಆಗಲಿ, ಅವ್ರ ರಿಯಾಕ್ಷನ್ ಬೇಕು ಫಸ್ಟ್. ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ದೇಶದ ರಾಜ್ಯದ ಬರಗಾಲದ ನಮ್ಮ ಮೆಮೊರಂಡಮ್ಗೆ ಕನಿಷ್ಠ ಒಂದು ಸೌಜನ್ಯದ ಒಂದು HLC ಮೀಟಿಂಗ್ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರಿಂದ ಏನು ಹೇಳ್ತಾರೆ ಅನ್ನೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಆಮೇಲೆ ಉಳಿದದ್ದು ಅವರು ನಮ್ಮನ್ನು ಟೀಕೆ ಮಾಡಲಿ, ನಾವು ಅವ್ರನ್ನ ಟೀಕೆ ಮಾಡೋದು ಇರುತ್ತೆ. ಈ ರಾಜ್ಯ ಅಂದಾಗ BJP ಬೇರೆ ಅಲ್ಲ, ಜನತಾದಳ ಬೇರೆ ಅಲ್ಲ, ಕಾಂಗ್ರೆಸ್ ಬೇರೆ ಅಲ್ಲ. ಇದು ರಾಜ್ಯದ ಜನ ಎಲ್ಲರನ್ನೂ ಮೀರಿದ್ದು ರಾಜ್ಯ ಫಸ್ಟು, ದೇಶ ಹೆಂಗೆ ಫಸ್ಟೋ ಹಾಗೆ ನಾವು ರಾಜ್ಯ ಇಲ್ಲಿಯ ಸಮಸ್ಯೆ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ವೈಯಕ್ತಿಕವಾಗಿ ಅವರ ರಾಜಕೀಯ ಕಿತ್ತಾಟ ಸವರ ಇರಲಿ. ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು. ಅವ್ರದ್ದೇ ಸರ್ಕಾರ ಇದ್ರೂ ಹೋರಾಟವನ್ನು ಮಾಡಬೇಕು. ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ. ನಮ್ಮ ತಮಿಳುನಾಡಿನ DMK ಅವರು ಮಂತ್ರಿ ಇದ್ದರು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಂತ್ರಿಗಳಿದ್ದರು. ಅವರ ರಾಜ್ಯಕ್ಕೆ ಯಾವುದೋ ಒಂದು ವಿಷಯ ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರದವರು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ. ಸೊ ಅಂಥದ ಒಂದು ನಿಲುವಿಲ್ಲದೆ ಇರ್ತಕ್ಕಂಥ BJPಗೆ, ನಿಲುವಿಲ್ಲದೆ ಇರ್ತಕ್ಕಂಥ ಜನತಾದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು? ಬಂದು ಯಾವುದೋ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ತಪ್ಪು ಹುಡುಕ್ತಾರೆ, ಏನೋ ಒಂದು ಟೀಕೆ ಮಾಡ್ತಾರೆ. ನಮ್ಮ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಶ್ಯಾಡೋ ಮುಖ್ಯಮಂತ್ರಿ, ಅವ್ರು ಏನು ಮಾತಿಗೆ ಅರ್ಥ ಆಯ್ತದೆ ಏನಿಲ್ಲ, ಈ ಥರದ್ದು ಮಾತಾಡ್ತಾರೆ. ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು. ಕುಮಾರಸ್ವಾಮಿಯವ್ರು ಮೊನ್ನೆ ಹೇಳ್ತಾರೆ, ಇದು ಯಾವುದೋ ನಂದು ಏನು ನಂದು? ನಮ್ದಾ ಅವ್ರದ್ದಾ? ಎಲ್ಲ ಸರ್ಕಾರದ್ದು. ನಾವು ರಾಜ್ಯದಲ್ಲಿ ಕೊಡೋವಂಥ ರೆಗ್ಯುಲರಾಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಯೋಜನೆಗಳು 60-40 ಇರ್ತವೆ, 40-60 ಇರ್ತವೆ, 30-40 ಇರ್ತವೆ, ಇವೆಲ್ಲ ಇರ್ತವೆ. ಅವು ಅವ್ರ MP ಇದ್ರೂ ಬರ್ತವೆ, ನಾನು MP ಇದ್ರೂ ಬರ್ತಾನೆ, ದಿನೇಶ್ ಗುಳಿಗೂಡು MP ಇದ್ರು ಬರ್ತಾರೆ. ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಡುಗೆ ಅನ್ನೋದು ಹೇಳಬೇಕು. ಯಾರೋ ಮಾಡೋದನ್ನು ನಾನು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ? CRFನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದಷ್ಟು ದುಡ್ಡು ಬರುತ್ತೆ, ಅದನ್ನು ದೊಡ್ಡ ಸ್ಕೇಲ. ವಿಶೇಷವಾಗಿ ಏನಾರ ಮಂಡ್ಯಕ್ಕೆ 1,000 ಕೋಟಿನ ತಂದು 1-2-3 ರೋಡನ್ನು NHಗೆ ಅಪ್ಗ್ರೇಡ್ ಮಾಡಿದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಹೇಳಿದ್ದೀನಿ, ಯಾವುದೋ ಸ್ಟೇಷನಿಂದ ಚಂದ್ರಪಟ್ಟಣ, ಮಂಡ್ಯದಿಂದ ಮೇಲ್ಕೋಟೆ ಮೇಲೆ KR ಪೇಟೆ, ಮಂಡ್ಯದಿಂದ ಬಸ್ಟಾಳ್ ಮೇಲೆ ಕಮದಳ್ಳಿ, ಈ 3 ರಸ್ತೆ NH. ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ, ನಾನು ಏನು ಮಾತಾಡಬೇಕು ಇವತ್ತು? ಮೈಸೂರಲ್ಲಿ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಸೌಜನ್ಯ ಯಾರಿಗಿರಲ್ಲ. ಆ ಥರದ್ದು ಏನಾದ್ರು ಒಂದು ಮಾಡಲಿ, ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟು ಬಾಕಿ ಇತ್ತು, ಮನ್ನಾ ಮಾಡಿಸ್ತಾ, ಇವಕ್ಕೆಲ್ಲ ಅವ್ರಿಗೆ
ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡ್ಬೇಕಲ್ಲ. ಆಯ್ತಲ್ರಿ, ಕ್ಯಾಬಿನೆಟ್ ಎಲ್ಲ ಆಯ್ತಲ್ಲಪ್ಪ, ಇದು ಅದಕ್ಕಿಂತೇನು ಬಜೆಟ್ ಘೋಷಣೆ ಆಯಿತು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಯಿತು. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಹೊಡಿಕತ್ತ ಕೂತವ್ರೆ. ನೀನೇನು ನವೀನ? ಆಮೇಲೆ ಪ್ರಸ್ತಾಪ ಅಲ್ರಿ, ಕ್ಯಾಬಿನೆಟ್ ಅಪ್ರೂವಲ್. ಮೊನ್ನೆ CM ಹೇಳಿದ್ರಲ್ರಿ, ಕೃಷಿ ಇದು ITF ನಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ. ಪ್ರೋಸೆಸ್ ಈಗ ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀನಿ ನೆಕ್ಸ್ಟ್ ವೀಕು. ಈಗ ಒಂದು ವಿಡಿಯೋ ನಂದೆಲ್ಲ ಒಟ್ಟಾಗಿರುತ್ತೆ ಮೋಸ್ಟ್ಲಿ ನನ್ನ ಫೋಟೋದಲ್ಲಿ. 5 ನಿಮಿಷದೊಳಗೆ ಪ್ರಧಾನಮಂತ್ರಿಗೆ ಹೇಳಿ ನಾನು ಮೇಕೆದಾಟನ್ನು ಹಣ ಬಿಡುಗಡೆ ಮಾಡಿಸ್ತೀನಿ, ಮಂಜೂರಾತಿ ಕೊಡ್ತೀನಿ ಹೇಳಿದ್ರಲ್ವಪ್ಪ. ಎಲ್ಲ ಟಿ ವಿಲಿ ನೋಡಿದ್ರೆ, ಎಲ್ಲ ಟಿ ವಿಯರು ಹೇಳಿದ್ರಲ್ವ? ನಾನು ಹಂಗೆ ಹೇಳಿಲ್ಲ. ಏನು ಅಷ್ಟು ಸುಲಭ? ನಾನು ಹಂಗೆ ಹೇಳೋಕ್ಕಾಗತ್ತಾ? ಒಬ್ಬ ಜವಾಬ್ದಾರಿಯುತ ಮನುಷ್ಯ 5 ನಿಮಿಷದಾಗ ಕೊಡ್ಸೋಕ್ಕೆ? ಅದನ್ನೇ ವೀಡಿಯೋ ಎರಡು ಹಾಕಿ ಹೊಡಿತಾರಲ್ಲ ಸುಮಾರು ಕಡೆ. ಏನಾಯ್ತು ಮೇಕೆದಾಟು? ನಾನು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಬಟ್ ಏನಾಯಿತು ಮತ್ತೆ? ಮೇಕೆದಾಟಿಗೆ ಇಷ್ಟು ದಿವಸ ಆಯಿತು, ಒಂದು ಮೇಕೆದಾಟಿಗೆ ಮಂಜೂರಾತಿ ಸಿಗಲ್ಲ. ಇವರು BJP JDSನವರು ಅಂದರೆ ಇವರನ್ನು ನಮ್ಮ ರಾಜ್ಯದ ಜನ ಧಿಕ್ಕರಿಸೋದೊಂದು. ಅಟ್ಟಿ ಇನ್ನೇನು ಹೇಳ್ತಾರೆ, ಅದಕ್ಕಿಂತ ಇನ್ನೇನು ಹೇಳಕ್ಕೆ ಸಾಧ್ಯ? ಏನು ಎಲೆಕ್ಷನ್ ಗಿಮಿಕ್ ಅಷ್ಟು ಬಿಟ್ಟರೆ ಇನ್ನೇನಾಗುತ್ತೆ? ಕೊಟ್ಟಾಗಿದೆ ಅಲ್ರಿ, ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಇದು ಫ್ಯಾಕ್ಟ್ರಿಗೆ ಇಷ್ಟೆಲ್ಲ. ಈಗ ಒಂದು ನಿಮಿಷ ದಯಮಾಡಿ, ನಿರೀಕ್ಷೆಗೂ ಒಂದು ಇತಿಮಿತಿ ಇರಬೇಕಲ್ಲ. ಸೊ ಈಗ 5 ವರ್ಷನೂ ಪ್ರತಿ ವರ್ಷವೂ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಡಲಿಕ್ಕಾಗಲ್ಲ. 100 ವರ್ಷ ಆಗದೇ ಇರತಕ್ಕಂಥ ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿರ್ತಕ್ಕಂಥದ್ದು ಶಾಶ್ವತವಾದಂಥ ಒಂದು ಪರ್ಮನೆಂಟಾಗಿ ಫ್ಯಾಕ್ಟ್ರಿನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣ. ಅವೆರಡು ನಮಗೆ 50 ವರ್ಷಕ್ಕೆ ಆಗುವಂಥ ಮಹಾರಾಜರು ಕೊಟ್ಟು ಕೊಡುಗೆ ಬಿಟ್ಟರೆ ಯಾವತ್ತೂ ಆಗದೇ ಇರ್ತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ. ದಿನನಿತ್ಯ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಕಡಿಮೆ 5 ಗ್ಯಾರಂಟಿಯಲ್ಲಿ. ಸೊ ನಮ್ಮ ಜಿಲ್ಲೆಗೆ ಏನೆಲ್ಲ ಅನುಕೂಲ ಆಗುತ್ತೆ? ವರ್ಷಕ್ಕೆ 200-220 ಕೋಟಿ ಒಂದು ತಾಲೂಕಿಗೆ, 7 ತಾಲೂಕಿಗೆ 1,500 ಕೋಟಿ. 1,500 ಕೋಟಿ ನೇರವಾಗಿ DBT ಮೂಲಕ ಜನಕ್ಕೆ ಹೋಗುತ್ತೆ. ಯಾರ ಮುಂದೆ ಅರ್ಜಿ ಹಾಕಂಗಿಲ್ಲ, ಯಾರ ಮುಂದೆ ಲಂಚ ಕೊಡೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ. 1,500 ಕೋಟಿ ಒಂದು ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ 5 ಗ್ಯಾರಂಟಿಯಿಂದ ಹಣ ಹೋಗುತ್ತೆ. ಅದರ ಜೊತೆಗೆ ಈಗಾಗಲೇ ಬಹುಶಃ ಒಂದೊಂದು MLA ಕ್ಷೇತ್ರಕ್ಕೆ ನನ್ನ ಅನಿಸಿಕೆ 200-300 ಕೋಟಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಿದೆ ಈ ಒಂದು ವರ್ಷದಲ್ಲಿ. ಆಯಿತು, ಕೊಡ್ಸೋಕ್ಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಒಂದು ಗಿಫ್ಟ್ ಅಂತ ಈ ಫ್ಯಾಕ್ಟ್ರಿಗೆ 500 ಕೋಟಿ ಕೊಡ್ಸೋಕ್ಕೆ ಹೇಳಿ. ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ ಅನೌನ್ಸ್ ಮಾಡಿಸ್ಲಿ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನವನ್ನು ನಾವು ರಾಜ್ಯ ಸರ್ಕಾರ ಮಾಡೋದ್ರ ಜೊತೆಗೆ ನಾವು 500 ಕೋಟಿಯನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡ್ತೀನಿ. ಸ್ವಾಗತ ಅಲ್ಲ ರೀ, 10,000 ಜನ ಸೇರಿಸಿ ಅಭಿನಂದನೆ ಮಾಡೋಣ, ಬೆಳ್ಳಿಗದೆ ಕೊಡೋಣ. ಅದು ಮಾಡ್ತಾ ಇಲ್ಲ, ಅವರು ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರೆ. ಅದ್ರ ಕಂಟ್ರೋಲ್ ಪೂರ್ತಿ ಕೇಂದ್ರ ಸರ್ಕಾರದ ಜೊತೆ ಇದೆ. ಸೊ NHA ಅವರ ಕಂಟ್ರೋಲ್ ಬರುತ್ತೆ. ಇಲ್ಲಿ ಯಾವುದು ಸಹ ಅವರು ಬಾಕಿ ಉಳಿಸ್ಕೊಂಡಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೀವಿ, ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಎಲ್ಲರೂ ಮಾಡಬೇಕಾಗತ್ತೆ. ರಸ್ತೆ ತುಂಬ ಹದಗೆಟ್ಟಿದೆ. ಸಾರ್ವಜನಿಕರು ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು ದರ್ಶನ್ ಪುಟ್ಟಣೆ ಮಾತಾಡಿದ್ದಾರೆ. ಏನಾದ್ರು ಒಂದು ಆದಷ್ಟು ಬರಗಾಲದಲ್ಲಿ ದೇಶದಲ್ಲಿ 100 ವರ್ಷದ ನಂತರ ಕಳೆದ ವರ್ಷ ದೊಡ್ಡ ಬರಗಾಲ ಆಯಿತು. ಆ ಬರಗಾಲದಲ್ಲಿ ನಾವು ಇಡೀ ದೇಶದ ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ಮೆಮೊರಂಡಮ್ ಕೊಟ್ಟು ಅವರು ಸಹ ತಕ್ಷಣಕ್ಕೆ ಅಧಿಕಾರಿಗಳು ಬಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು. ಬೇರೆ ರಾಜ್ಯಗಳು ಅವ್ರಿಗೆ ಮೆಮೊರಂಡಮ್ ಕೊಟ್ಟಾಗ ಕರ್ನಾಟಕದ ಮೆಮೊರಂಡಮ್ ಕರೆಕ್ಟಾಗಿದೆ, ಅದನ್ನು ಫಾಲೋ ಅಪ್ ಮಾಡಿಕೊಡಿ ಅಂತ ಕೇಂದ್ರದಿಂದ ಲೆಟ್ರ್ ಬರೆದ್ರು ಎಲ್ರಿಗೂ. ಇಷ್ಟು ನಾವು ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರಂಡಮ್ ಕೊಟ್ಟರೆ
ಕನಿಷ್ಠ ಅವ್ರ ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿರಸ್ಕರಿಸಿದ್ರು ಸೆಕೆಂಡ್ರಿ. ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು, ಹೈ ಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ, ಅವರು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ. ಕೊನೆಗೆ ಚುನಾವಣೆ ಡಿಕ್ಲೇರ್ ಆಯಿತು. ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತು, ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಡ್ತು. 3,454 ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ರು. ಕರ್ನಾಟಕ ರಾಜ್ಯ ಜನ ಅಥವಾ ಅವರ ಅಂಗಪಕ್ಷಗಳು ಜನತಾದಳ, BJP ಏನು ರಿಯಾಕ್ಷನ್? ಇದು ಸತ್ಯನ ಇಲ್ವ? ಇದಕ್ಕೆ ಅವರ ಕುಮಾರಸ್ವಾಮಿಯರಾಗಲಿ, ದೇವೇಗೌಡರಾಗಲಿ, ಯಡಿಯೂರಪ್ಪನ ಮಗ ಆಗಲಿ, ಯಡಿಯೂರಪ್ಪ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ಅಶೋಕ್ ಆಗಲಿ, ಅವ್ರ ರಿಯಾಕ್ಷನ್ ಬೇಕು ಫಸ್ಟ್. ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ರಾಜ್ಯದ ಬರಗಾಲದ ನಮ್ಮ ಮೆಮೊರಂಡಮ್ಗೆ ಕನಿಷ್ಠ ಒಂದು ಸೌಜನ್ಯದ ಒಂದು HLC ಮೀಟಿಂಗ್ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರಿಂದ ಏನು ಹೇಳ್ತಾರೆ ಅನ್ನೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಆಮೇಲೆ ಉಳಿದದ್ದು ಅವರು ನಮ್ಮನ್ನು ಟೀಕೆ ಮಾಡಲಿ, ನಾವು ಅವ್ರನ್ನ ಟೀಕೆ ಮಾಡೋದು ಇರುತ್ತೆ. ಈ ರಾಜ್ಯ ಅಂದಾಗ BJP ಬೇರೆ ಅಲ್ಲ, ಜನತಾದಳ ಬೇರೆ ಅಲ್ಲ, ಕಾಂಗ್ರೆಸ್ ಬೇರೆ ಅಲ್ಲ. ಇದು ರಾಜ್ಯದ ಜನ ಎಲ್ಲರನ್ನೂ ಮೀರಿದ್ದು ರಾಜ್ಯ ಫಸ್ಟು, ದೇಶ ಹೆಂಗೆ ಫಸ್ಟೋ ಹಾಗೆ ನಾವು ರಾಜ್ಯ ಇಲ್ಲಿಯ ಸಮಸ್ಯೆ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ವೈಯಕ್ತಿಕವಾಗಿ ಅವರ ರಾಜಕೀಯ ಕಿತ್ತಾಟ ಸಾವಿರ ಇರಲಿ, ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು. ಅವ್ರದ್ದೇ ಸರ್ಕಾರ ಇದ್ರೂ ಹೋರಾಟವನ್ನು ಮಾಡಬೇಕು. ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ. ನಮ್ಮ ತಮಿಳುನಾಡಿನ DMK ಅವರು ಮಂತ್ರಿ ಇದ್ದರು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಂತ್ರಿಗಳಿದ್ದರು. ಅವರ ರಾಜ್ಯಕ್ಕೆ ಯಾವುದೋ ಒಂದು ವಿಷಯದ ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರದವರು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ. ಸೊ ಅಂಥದ ಒಂದು ನಿಲುವಿಲ್ಲದೆ ಇರ್ತಕ್ಕಂಥ BJPಗೆ, ನಿಲುವಿಲ್ಲದೆ ಇರ್ತಕ್ಕಂಥ ಜನತಾದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು? ಬಂದು ಯಾವುದೋ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ತಪ್ಪು ಹುಡುಕ್ತಾರೆ, ಏನೋ ಒಂದು ಟೀಕೆ ಮಾಡ್ತಾರೆ. ನಮ್ಮ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಶ್ಯಾಡೋ ಮುಖ್ಯಮಂತ್ರಿ, ಅವ್ರು ಏನು ಮಾತಿಗೆ ಅರ್ಥ ಆಯ್ತದೆ ಏನಿಲ್ಲ, ಈ ಥರದ್ದು ಮಾತಾಡ್ತಾರೆ. ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು. ಕುಮಾರಸ್ವಾಮಿಯವ್ರು ಮೊನ್ನೆ ಹೇಳ್ತಾರೆ, ಇದು ಯಾವುದೋ ನಂದು ಏನು ನಂದು? ನಮ್ದ ಅವ್ರದ ಎಲ್ಲ ಸರ್ಕಾರದ್ದು. ನಾವು ರಾಜ್ಯದಲ್ಲಿ ಕೊಡೋವಂಥ ರೆಗ್ಯುಲರಾಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಯೋಜನೆಗಳು 60-40 ಇರ್ತವೆ, 40-60 ಇರ್ತವೆ, 30-40 ಇರ್ತವೆ, ಇವೆಲ್ಲ ಇರ್ತವೆ. ಅವು ಅವ್ರ MP ಇದ್ರೂ ಬರ್ತವೆ, ನಾನು MP ಇದ್ರೂ ಬರ್ತಾನೆ, ದಿನೇಶ್ ಗುಳಿಗೂಡ MP ಇದ್ರು ಬರ್ತಾನೆ. ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಡುಗೆ ಅನ್ನೋದು ಹೇಳಬೇಕು. ಯಾರೋ ಮಾಡೋದನ್ನು ನಾನು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ? CRFನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದಷ್ಟು ದುಡ್ಡು ಬರುತ್ತೆ, ಅದನ್ನು ದೊಡ್ಡ ಸ್ಕೇಲ. ವಿಶೇಷವಾಗಿ ಏನಾದ್ರು ಮಂಡ್ಯಕ್ಕೆ 1,000 ಕೋಟಿನ ತಂದು 1-2-3 ರೋಡನ್ನು NHಗೆ ಅಪ್ಗ್ರೇಡ್ ಮಾಡಿದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಹೇಳಿದ್ದೀನಿ, ಯಾವುದೋ ಸ್ಟೇಷನಿಂದ ಚಂದ್ರಪಟ್ಟಣ, ಮಂಡ್ಯದಿಂದ ಮೇಲ್ಕೋಟೆ ಮೇಲೆ KR ಪೇಟೆ, ಮಂಡ್ಯದಿಂದ ಬಸ್ಟಾಳ್ ಮೇಲೆ ಕಮದಳ್ಳಿ, ಈ 3 ರಸ್ತೆ NH. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.